ಮಾಲ್ಗೆ ಹೋಗಿ ಹಸು ಕಟ್ಟಬೇಕು. ಓಕೆ, ವಾಟ್ ಈಸ್ ದಿಸ್? ನೋಡ್ತಾ ಹೋಗೋಣ ಬನ್ನಿ. ನಾವು ಕುರಿ ಸಾಕಿ ತಿಂಗಳಿಗೆ 50,000 ಮಾಡ್ತೀವಿ ಗೊತ್ತಾ? ಓಕೆ, ಹೌದಾ? ನಮಗೆ ಡಿ ಕೆ ಶಿವಕುಮಾರ್ ಅಪ್ಪ ಸಂಪಾದನೆ ಮಾಡಿಕೊಟ್ಟಿಲ್ಲ. ಈ ಮಾತು ಯಾಕೆ ಬರ್ತಾ ಇದೆ ನೋಡ್ತಾ ಹೋಗೋಣ. ಹೈನುಗಾರಿಕೆಯಲ್ಲಿ ಇಲ್ಲಿನ ಜನ ಎಷ್ಟು ದುಡಿತಾರೆ ಗೊತ್ತಾ? ಮಂಡಹಳ್ಳಿ ರೈತ ಮಹಿಳೆಯ ಬೆಂಕಿ ಪ್ರಶ್ನೆ. ಮುಖ್ಯಮಂತ್ರಿಗಳೇ ಉತ್ತರ ಕೊಡ್ತೀರಾ? ಬಿಡದಿಯ ಮಂಡಹಳ್ಳಿ ಗ್ರಾಮದಲ್ಲಿ ಅಶ್ವವೇಗ ನ್ಯೂಸ್ನ ರಿಯಾಲಿಟಿ ಚೆಕ್ ಅಲ್ಲಿ ಕಂಡು ಬಂದಂತ ರಿಯಲ್ ನ್ಯೂಸ್. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಾಲ್ಗೆ ಹೋಗಿ ಹಸು ಕಟ್ಟಬೇಕು. ನೋಡಿ ಆಕೆಯ ಮಾತಿದು. ನಾವು ಕುರಿ ಸಾಕಿ ತಿಂಗಳಿಗೆ 50,000 ರೂಪಾಯಿ ಮಾಡ್ತೀವಿ. ನಮಗೆ ಡಿ ಕೆ ಶಿವಕುಮಾರ್ ಅಪ್ಪ ಸಂಪಾದನೆ ಮಾಡಿಕೊಟ್ಟಿಲ್ಲ ಸ್ವಾಮಿ, ಅವರು ಮಾಡಿಕೊಟ್ಟಿಲ್ಲ. ನಾವೇ ಸ್ವಾಭಿಮಾನದಿಂದ ನಾವು ಮೈ ಬಗ್ಸ್ ದುಡಿತೀವಿ, ಕಷ್ಟಪಟ್ಟು ದುಡಿತೀವಿ. ನಮ್ಮದು ಜೀವನ. ನಾವು ಅವರ ಶ್ರೀಮಂತರು ಅಲ್ಲದೆ ಇರ್ಬೋದು, ಬಡವರೇ ಇರಬಹುದು, ನಾವು ನಿಯತ್ತಾಗಿ ಜೀವನ ಮಾಡ್ತಾ ಇದ್ದೀವಿ ಅನ್ನೋ ಸಂದೇಶವನ್ನು ಕೊಟ್ಟಂಗೆ ಕಾಣ್ತಾ ಇದೆ. ಡಿ ಕೆ ಶಿವಕುಮಾರ್ ಮಾಲಿಗೆ ಹೋಗಿ ಹಸು ಕಟ್ಟಬೇಕು. ನೋಡಿ, ಇದೇ ಮಹಿಳೆ ಮಾತಾಡ್ದಂಗೆ ಕಾಣ್ತಾ ಇದೆ. ಮಂಡಹಳ್ಳಿಯ ಬಿಡದಿಯ ಮಂಡಹಳ್ಳಿಯ ಮಹಿಳೆ ಹಾಲು ಕರಿತಾ ಇದ್ದಾರೆ. ನಮ್ಮ ಕೆಲಸ ಇದ್ರಿ ಅಂತ ತೋರಿಸ್ತಾ ಇದ್ದಾರೆ ಅವರು. ನಾವು ಏನೋ ಕಷ್ಟನೋ ಸುಖನೋ ಜೀವನ ಮಾಡ್ಕೊಂಡಿದ್ದೀವಿ ರೀ, ಯಾಕ್ರಿ ನಮ್ಮ ಹೊಟ್ಟೆ ಮೇಲೆ ಹೊರಿತಾ ಇದ್ದಾರೆ? ನಾವು ಜೀವನ ಮಾಡೋದು ಬೇಡವಾ? ನಿನ್ನೆ ಒಂದಿಷ್ಟು ಜನ ಮಾತಾಡಿದ್ರು, ಅದನ್ನು ಕೂಡ ನಿಮಗೆ ನಾವು ಆ ಸುದ್ದಿ ಮೂಲಕ ಪ್ರಸಾರ ಮಾಡಿದ್ವಿ. ಅಂದರೆ ನಾವೇನು ಭಿಕ್ಷೆ ಬಿಡ್ಬೇಕು ಆಮೇಲೆ ಅಂತ ಪ್ರಶ್ನೆ ಕೇಳ್ತಾ ಇದ್ರು. ಅಂದರೆ ಇಷ್ಟೆಲ್ಲ ಸವಾಲುಗಳನ್ನು ಹೆಂಗೆ ಮೆಟ್ಟಿ ನಿಲ್ತಾರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಡಳಿತದ ಸರ್ಕಾರ ಅನ್ನೋ ಪ್ರಶ್ನೆ ಇದೆ. ಈಗ ಆ ಮಹಿಳೆ ಮಾತನಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಸ್ವತಃ ಏನು ಮಾತನಾಡಿದರು? ಐ ಆಮ್ ಸೋ ಕ್ಯೂರಿಯಸ್. ಕೇಳಿಸ್ಕೊಳ್ಳೋಣ ಬನ್ನಿ. ಹಾಲು ಕರಿಯೋದು ಇದೊಂದೇ. ಓಕೆ ಓಕೆ. ದಿನ ಒಂದು 5 ಲೀಟರ್ ಕೊಡುತ್ತೆ. ಕೊಡುತ್ತೆ. ಇದು ನಿಮಗೆ ಸದ್ಯ ಈಗಿರೋ ಆದಾಯನ ಇದು? ಹೌದು. ಎಷ್ಟು ಕೊಡ್ತಾರೆ ನಿಮಗೆ ಲೀಟರ್ಗೆ ಇಲ್ಲಿ ಹಾಲಿಗೆ? 40 ರೂಪಾಯಿ. 40 ರೂಪಾಯಿ ಕೊಡ್ತಾರೆ. ಪ್ರತಿನಿತ್ಯ ಬೆಳಗ್ಗೆ ಸಂಜೆ 2 ಸಲ ಹಾಲು ತೆಗಿಬೋದು, ಒನ್ ಟೈಮ್? 2 ಟೈಮ್ ತೆಗಿಬೋದು. ನಾವ್ ಇವಾಗ ಕರು ದೊಡ್ಡದಾಗಿತ್ತಲ್ಲ, ಅದಕ್ಕೆ 1 ಟೈಮ್ ತೆಗಿತೀವಿ. 2 ಟೈಮ್ ತೆಗಿಬೋದು ಹಾಲು. ಓಕೆ. 2 ಟೈಮ್ ತೆಗೆದ್ರೆ ಎಷ್ಟು ಕೊಡುತ್ತೆ ಹಾಲು? 5 ಲೀಟರ್ ಕೊಡುತ್ತೆ ಮೇಡಮ್. ನಾವು ಹಸು ಇದ್ದಂಗೆ, ಹಸು ನಾವು ಯಾವ ತರ ಸಾಕ್ತಿವಿ ಆ ತರ ಹಾಲು ಕೊಡುತ್ತೇವೆ. ಇದಕ್ಕೇನು ನಾವು ಹುಟ್ಟು ಕಂಡಾಗಿಂದ ನಮ್ಮ ತಾತನ ಅಷ್ಟೇ ನಾವು ಬದುಕ್ತಾ ಇರೋದು. ನಾವು ಎಲ್ಲೂ ಹೋಗಲ್ಲ ಸರ್. ನಾವು ಭೂಮಿ ಬಿಟ್ಟು ನಾವ್ ಎಲ್ಲೂ ಹೋಗಲ್ಲ. ಅದೆಷ್ಟೇ ಯಾರೇ ಬಂದ್ರು ಡಿ ಕೆ ಸುಮಾರು ಹೇಳ್ತಾವ್ರೆ ನಾವ್ ಮಾಡೇ ಮಾಡ್ತೀವಿ ಅಂತ. ಯಾಕೆ ಮಾಡ್ತಾರ? ಅಪ್ಪನ ಆಸ್ತಿನ ನಾವು ಕೊಡಲ್ಲ ಸರ್. ನಾವು ಏನೇ ಯಾವ ಕಾರಣ ಯಾರೇ ಬರ್ಲಿ, ಏನೇ ಆಗ್ಲಿ, ನಾವು ಭೂಮಿ ಬಿಟ್ಟು ಹೋಗಲ್ಲ. ಅದು ಯಾರೇ ಬಂದ್ರು ನಾವು ಯಾರೇ ಬಂದ್ರು ಹೋಗಲ್ಲ ಸರ್. ಬಿಡ ಸರ್, ಇಲ್ಲಿ ನಾವೆಲ್ಲ ಹೋಗೋಣ ಜಾಗ ಬಿಟ್ಟು. ಈಗ ಎಲ್ಲೋ ಮಾಡ್ತೀವಿ, ಎಲ್ಲ ಕುತ್ಕೊಂಡು ಹೇಳ್ಬಿಡ ಬಂದು ಕೇಳ್ಬೇಕೈತೆ ಅವರು ರೈತರ ಬಗ್ಗೆ ಏನು ಅಂತ. ಏನು ಕೇಳಲಿಲ್ಲ. ಹೇಗೆ ಮಾಡ್ತೀವಿ, ಮಂಡ್ಲೋಡಿ ಮಾಡ್ಬಿಡ್ತೀವಿ, ಅದ್ ಮಾಡ್ತೀವಿ ಅಂತಾರಲ್ಲ. ಈಗ ಮತ್ತೆ ದುಡ್ಡು ಕೊಡ್ತಾರಲ್ಲ ಬೇಡ ಸರ್, ನಮ್ಗೆ ಬೇಕಿಲ್ಲ. ನಮ್ಗೆ 2 ಕೋಟಿ ಎಲ್ಲ 5 ಕೋಟಿ ಕೊಡ್ಲಿ, ನಾವು ಎಲ್ಲೂ ನಾವು ಕೊಟ್ಬಿಟ್ಟು ದುಡ್ಡು ಇರ್ತದ ಇರಲ್ಲ ಸರ್. ನಾವು ಬದುಕು ಕಟ್ಕೊಂಡಿದೀವಿ, ನಮ್ ಜಾಗ ಬೇಕು. ನಾವ್ ಎಲ್ಲೂ ಹೋಗಲ್ಲ ಸರ್. ನಾವು ಅದು ಯಾರೇ ಬರ್ಲಿ ಸರ್, ಯಾವ ಡಿ ಸಿ ಬರ್ಲಿ, ಏನೇ ಬರ್ಲಿ. ಎಷ್ಟು ಕೋಟಿ ಕೊಟ್ಟರು ಕೊಡಲ್ಲ ಸರ್. ಬೇಡ ಸರ್ ನಮ್ಗೆ. ಇಲ್ಲ ಸರ್, ದುಡ್ಡು ಇವತ್ತು ಇರ್ತದೆ, ನಾಳೆ ಹೋಯ್ತದೆ. ನಾವ್ ಎಲ್ಲೂ ಹೋಗೋಣ. ನಾವು ಹುಟ್ಟು ಕಂಡಾಗಿಂದ ನಮ್ಮ ತಾತನ ಅಷ್ಟೇ ನಾವು ಬದುಕ್ತಾ ಇರೋದು. ನಾವ್ ಎಲ್ಲೂ